ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಆ್ಯಕ್ಚುಲಿ ಬೆಳಗ್ಗೆಂತ ಲಾಗು ಶುರು ಮಾಡ್ಕೊಂಡಿದ್ರೆ ಬೆಳಗಿನ ರೂಟೀನ್ ಎಲ್ಲ ಶೇರ್ ಮಾಡ್ತೀನಿ, ಅದು ನೋಡ್ಕೊಂಬರ್ರಿ. ಇದು ವೆಲ್ಕಮ್ ತೊಗೊಂಡಿರಲಿಲ್ಲ, ಈಗ ಶುರು ಮಾಡೀನಿ. ಏನಪ್ಪ ಅಂದರೆ ಈಗ ಮಧ್ಯಾಹ್ನ ಆಗೈತೆ, ಅದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬಂದು ಮತ್ತೆ ಲಾಗ್ ಕಂಟಿನ್ಯೂ ಆಗ್ತೈತಿ. ಬರೀಲಿ ಈಗ ನಾವು ಹೊರಗೆ ಹೊಂಟೀವಿ. ಇಬ್ಬರು ನೋಡ್ರಿ, ಇವರು ಹೊಸ ಡ್ರೆಸ್ ಹಾಕೊಂಡ್ರೆ ನಾನು ಹೊಸ ಡ್ರೆಸ್ ಹಾಕೊಂಡಿನಿ. ಈ ಡ್ರೆಸ್ ನನ್ನ ಕಡೆ ಸಿಗೋದಿಲ್ಲ. ಈ ಡ್ರೆಸ್ ಸಿಗುತ್ತೆ ಬೇಕಾದ್ರೆ. ಇದು 2 ಪೀಸ್ ಸೆಟ್ ಸಾಕತ್ತ ಇದೆ. ಯಾಕ್ರಿ ಇದು ಬೇಕನೇ? ಇದು 2 ಪೀಸ್ ಸೆಟ್ ಫಸ್ಟ್ ಟೈಮ್ ಹಾಕೊಂಡಿರೋದು ನಾನು. ಈ ರೀತಿ ಶೋಕ ಒಂದು ಬಟನ್ ಕೊಟ್ಟಾರೆ ಈ ರೀತಿಯಾಗಿ. ಕ್ವಾಲಿಟಿ ಮಾತ್ರ ಸಾಫ್ಟ್ ಆಗಿ ಗನ ಮಸ್ತ್ ಅದಾವು. ಆಮೇಲೆ ಇದು ಎಮ್ ಸೈಜ್ ರೀ, ಮತ್ತೆ ಏನು ಆಲ್ಟ್ರೇಷನ್ ಮಾಡಿಸಿಲ್ಲ, ಏನಿಲ್ಲ. ಎಮ್ ಸೈಜ್ ಇದು ನನಗೆ ಕರೆಕ್ಟ್ ಆಗೈತ್ರಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಸರಿ, ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳ್ತೀನಿ. ಬೆಳಗ್ಗೆಯಿಂದ ಇವತ್ತಿನ ಲಾಗ್ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬರ್ರಿ. ಈಗ ನಾವು ನಾಷ್ಟಕ್ಕಾಯ್ತು, ಆಮೇಲೆ ಡಬ್ಬಿಗೆ ಆಯ್ತು ಅಂತೇಳಿ ಪಾಲಕ್ ಚಪಾತಿ ಮಾಡಾಕ್ತೀನಿ ರೀ. ಈಗ ಅದನ್ನ ಕುದಿಸಿ ತೆಗ್ದೀನಿ, ತಣ್ಣಗೆ ಹಾಕಿದ್ದೀನಿ. ತಣ್ಣಗಾಗೈತಿ, ಮಿಕ್ಸಿ ಹಾಕ್ತೀನಿ. ಇಲ್ಲಿ ಅದ ಚಪಾತಿ ಜೊತೆಗೆ ಟೊಮೆಟೊ ಗೊಜ್ಜು ಮಾಡೋಕೆ ರೆಡಿ ಇಟ್ಕೊಂಡಿನಿ. ಅದಕ್ಕೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೋಬೇಕು. ಇದು ಫಸ್ಟ್ ಈಗ ರುಬ್ಕೋತೀನಿ. ರುಬ್ಬಿ ಹಿಟ್ಟು ನಾದಿಟ್ಟು ಇದನ್ನು ಗೊಜ್ಜು ಮಾಡ್ಕೋತೀನಿ. ಗೊಜ್ಜಂತೂ ಫೇವ್ರೇಟ್ ಆಗ್ಬಿಟ್ಟೈತ್ರಿ. ಈ ನಡುವೆ ಸೂಪರ್ ಮಾಡಾತೀನಿ, ಭಾಳ ಇಷ್ಟಪಡ್ತಾರೆ. ಎರಡು ಬೆಳ್ಳುಳ್ಳಿ ಗೊಜ್ಜು ಬೇಕು. ಊಟ ಗೊಜ್ಜು ಮಾಡ್ತಿರಲಿಲ್ಲ, ಕಡಿಮೆ. ಟೊಮೆಟೊನ ಜಾಸ್ತಿ ತಿನ್ನಲ್ಲ ನಾವು. ಈಗ ಇವ್ರು ಹಿಂಗೆ ಮಾಡಾಕತ್ತಿಂದ ಅಲ್ಲ, ನಾ ಈ ಥರ ಮಾಡ್ಕೊಡಕತ್ತೀನಿ, ಇಷ್ಟಪಡತ್ತಾರ. ಈಗ ನೋಡ್ರಿ, ಗೊಜ್ಜು ಮಾಡಾಕತ್ತೀನಿ. ಒಂದು ಬಾಣಲೆ ಇಟ್ಕೊಂಡಿನಿ, ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಚಟಪಟ ಸಿಡಿದ್ಮೇಲೆ ಕ್ರಷ್ ಮಾಡಿ ಇಟ್ಕೊಂಡಿದ್ದು, ಜಜ್ಜಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕಿನ್ರಿ. ಅದು ಹಸಿ ವಾಸನೆ ಹೋದ್ಮೇಲೆ ಉಳ್ಳಾಗಡ್ಡಿ ಹಾಕಿ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕರಿಬೇವು ಹಾಕಿನ್ರಿ. ಕರಿಬೇವು ಹಾಕಿ ಈಗ ಅದಿಷ್ಟು ಹಸಿ ವಾಸನೆ ಹೋಗೋವರೆಗೆ ಇನ್ನೊಂದು ಸಲ ಫ್ರೈ ಮಾಡ್ಕೊತೀನಿ. ಗೊಜ್ಜಿಗೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಫ್ರೈ ಆಗ್ಬೇಕ್ರಿ, ಅಂದ್ರೆ ಚೆನ್ನಾಗಿರ್ತೈತಿ. ಹಸಿ ಇರಬಾರ್ದು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊ ಹಣ್ಣನ್ನು ಹಾಕೋತೀನಿ. ಟೊಮೆಟೊ ಹಣ್ಣು ಹಾಕಾದ್ಮೇಲೆ ಸ್ವಲ್ಪ ಉಪ್ಪಂತ ಹಾಕಿರ್ತೀವಿ ರೀ. ಖಾರ, ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಅಥವಾ ಗರಂ ಮಸಾಲ, ಎರಡರಾಗ ಒಂದು ಹಾಕೋಬೋದು, ಇಲ್ಲ ಎರಡನ್ನೂ ಹಾಕೋಬೋದು. ಆದರೆ ನಾನು ಗರಂ ಮಸಾಲ ಅಷ್ಟು ಹಾಕೋತೀನಿ, ಧನಿಯಾ ಪುಡಿ ಹಾಕೊಳ್ಳಲ್ಲ. ಅದಿಷ್ಟು ಹಾಕಿ ನೀಟಾಗಿ ಫ್ರೈ ಮಾಡಿ ಸಣ್ಣ ಉರಿ ಒಳಗೆ ಬಿಡ್ಬೇಕು ರೀ. ಅಂದರೆ ಟೊಮೆಟೊ ಹಣ್ಣು ಪೂರ್ತಿ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿ ಒಂಚೂರು ಗೊಜ್ಜು ನಮ್ಗೆ ಯಾವ ರೀತಿ ಬೇಕಂತ ನೋಡ್ಕೊಂಡು ಒಂದು ತಟ್ಟೆಗೆ ನೀರು ಹಾಕ್ಕೋಬೋದು, ಇಲ್ಲಾಂದ್ರೆ ನಡೀತೈತೆ ಹಾಕದೇ ಇದ್ದರೂ ಕೂಡ. ಒಂದು ಅತಿ ಟೊಮೆಟೊ ಏನಾದರೂ ಭಾಳ ಹುಳಿ, ಇದು ಜವಾರಿ ಟೊಮೆಟೊ ಆಗಿದ್ರೆ ತಿನ್ನೋಕ್ಕಾಗಲ್ಲ, ಭಾಳ ಅಂದ್ರೆ ಭಾಳ ಹುಳಿ ಆಗ್ಬಿಡುತ್ತೆ. ಒಂಚೂರು ಬೆಲ್ಲ ಹಾಕ್ಕೋಬೋದು. ಆದರೆ ಫಾರಮ್ ಟೊಮೆಟೊ ನಾನು ತೊಗೊಂಡಿರೋದು ಅಂಥ ಪರಿ ಏನು ಹುಳಿ ಇರಲಿಲ್ಲ ರೀ, ಕರೆಕ್ಟಾಗಿರ್ತೈತಿ ಟೇಸ್ಟ್. ಸೂಪರ್ ಆಗುತ್ತೆ ಈ ಥರ ಗೊಜ್ಜು ಮಾಡಿದ್ರೆ. ಅದೇನೋ ಗೊತ್ತಿಲ್ಲ, ಒಂದು 4 ಸರಿ ಆಯ್ತು ನಾ ಮಾಡಿ, ಭಾಳ ಇಷ್ಟಪಡ್ತಾರೆ. ಚಪಾತಿ ಜೊತೆಗಂತೂ ಭಾರಿ ಮಸ್ತ್ ಆಗುತ್ತೆ. ಅದ್ರಾಗ ಅವರು ಸಪ್ರೇಟಾಗಿ ಪಲ್ಯ ಈ ಥರ ಏನಾದರೂ ಮಾಡಿ ಸ್ನ್ಯಾಕ್ಸ್ ಬಾಕ್ಸ್ನಾಗ ಪಲ್ಯ ಏನಾದರೂ ಇಟ್ಟು ಕಳಿಸಿದ್ರೆ ತಿಂದು ಬರೋದಿಲ್ಲ. ಇಬ್ಬರೂ ಮಾಡಿದ್ದೆಲ್ಲ ತಂದು ಮನೆಗೆ ಬಂದು ಚೆಲ್ತಾರೆ. ಈ ಥರ ಗೊಜ್ಜು ಈ ಥರ ಮಾಡಿದ್ರೆ ಅದ್ರೊಳಗೆ ಹಾಕಿ ರೋಲ್ ಮಾಡಿಟ್ರೆ ಖಾಲಿ ಮಾಡ್ಕೊಂಬರ್ತಾರೆ ಡಬ್ಬಿನ. ಹಾಗಾಗಿ ನಾನು ಗೊಜ್ಜು ಮಾಡಿರ್ತೀನಿ, ವೀಕ್ಲಿ ಒನ್ಸ್ ಮಾಡಿರ್ತೀನಿ ಚಪಾತಿ ಜೊತೆಗೆ. ಅದ್ರಾಗ ಇವತ್ತು ಮಾಡ್ತಿರೋ ಚಪಾತಿ ಪಾಲಕ್ ಚಪಾತಿ ಅಲ್ರಿ, ಆಯ್ತು ಆಟು ಅವ್ರಿಗೇನು ಸಿಗಬೇಕೋ ಪ್ರೋಟೀನ್ ಅದೆಲ್ಲ ಸಿಗುತ್ತೆ. ಐರನ್ ಕಂಟೆಂಟ್ ಪಾಲಕ್ ಭಾಳ ಹೆಲ್ತಿಗೆ ಭಾಳ ಒಳ್ಳೆಯದು. ಈ ರೀತಿಯಾಗಿ ತಿನ್ನಿಸ್ತೀನಿ ರೀ. ಅದೇ ಸಾರೊಳಗಾದ್ರೆ ಪಾಲಕ್ ಸೊಪ್ಪು ಎತ್ತಿಟ್ಟು ತಿಂತಾರೆ ನನ್ನ ಮಕ್ಕಳು. ಚಪಾತಿ ಒಳಗೆ ಈ ಥರ ರುಬ್ಬಿ ಮಾಡಿಬಿಟ್ರೆ ಆರಾಮಾಗಿ ಎಲ್ಲನೂ ತಿಂತಾರೆ. ಈಗ ರೆಡಿ ಆಯಿತು. ಈಗ ನೋಡಿರಿ, ಗೊಜ್ಜು ರೆಡಿ ಆಯಿತು. ಈ ಕಡೆಗೆ ಚಪಾತಿ ಹಿಟ್ಟು ನಾದಾಕತ್ತೀನಿ ನಾನು. ಪಾಲಕ್ ಸೊಪ್ಪನ್ನ ಫಸ್ಟಿಗೆ ಕುದಿಸಿ ತಣ್ಣಗೆ ಹಾಕಿಬಿಟ್ಟಿದ್ದೆ. ಈಗ ಅದನ್ನು ಮಿಕ್ಸಿ ಮಾಡಿಕೊಂಡು ಚಪಾತಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಉಪ್ಪು, ಒಂಚೂರು ಸಾಫ್ಟ್ ಆಗೋಕೆ ಒಂಚೂರು ಎಣ್ಣೆ, ಮಾಮೂಲಿ ಎಲ್ಲರೂ ಗೊತ್ತೇ ಇರುತ್ತೆ ಚಪಾತಿ ಮಾಡೋದು. ಈ ರೀತಿಯಾಗಿ ನಾದಿಡ್ತೀನಿ ರೀ. ಜಾರು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನೇ ಸ್ವಲ್ಪ ಹಾಕಿ ಚಪಾತಿ ಹಿಟ್ಟು ನಾದಿ
ನಾದಾಕತ್ತೀನಿ ರೀ. ನಾದಿಟ್ಟು ಈ ಕಡೆ ನಮ್ಮ ತನ್ಮೈಗೆ ಜಳಕ ಮಾಡ್ಸ್ಕೊಂಬರ್ಬೇಕು. ಈ ಕಡೆ ನೀರು ಕಾಯಕತ್ತೇವು. ಬೆಳಗಿನ ರೂಟೀನ್ ಹೆಂಗಿರ್ತದೆ ಗೊತ್ತರ, ಹೆಂಗೆ ಹೋಗುತ್ತಂತನೇ ಗೊತ್ತಾಗಲ್ಲ. ಹಂಗೆ 6ರಿಂದ 9 ಗಂಟೆ 3 ತಾಸು ಹೆಂಗೆ ಹೋಗುತ್ತಂತ ಗೊತ್ತಾಗಲ್ಲ, ಅಷ್ಟು ಬ್ಯುಸಿ ರೂಟೀನೇ. ನೋಡ್ತಿರ್ಬೋದು ಹಿಟ್ಟು ರೆಡಿ ಆಯಿತು. ಈಗ ಇದನ್ನು ಒಂದು ನಿಮಿಷ ಮುಚ್ಚಿ ನೆನೆಯಕ್ಕೆ ಬಿಡ್ತೀನಿ. ಅದು ನೆನೆಯಷ್ಟೊತ್ತಿಗೆ ತನ್ಮಗೆ ಜಳಕ ಮಾಡಿಸ್ಕೊಂಡು ಬರ್ತೀನಿ ರೀ. ಆಮೇಲೆ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟಂಗೆಲ್ಲ ಇಬ್ಬರು ಒಬ್ಬನು ರೆಡಿ ಆಗಕತ್ತಿರ್ತಾನೆ, ಒಬ್ಬನು ನಾಷ್ಟ ಮಾಡ್ತಾನೆ. ಈ ರೀತಿ ಹಾಕ್ಕೊಡ್ತೀನಿ ನಾನು. ಅಂದಾಗ ಅವ್ರಿಗೂ ಕರೆಕ್ಟ್ ಟೈಮಿಗೆ ರೆಡಿ ಆಗ್ತಾರೆ. ಇಬ್ಬರು ಒಟ್ಟಿಗೆ ಮಾಡ್ಕೊಂಡು ಬಂದು ಕುಂದ್ರತ್ಲೇ ಸುಮ್ಮನೆ ಫೈಟ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಹಾಕ್ಕೊಡೋದು ಚಲೋ. ಒಬ್ಬನು ರೆಡಿ ಆಗತ್ತಿದ್ನಂದ್ರೆ ಒಬ್ಬನಿಲ್ಲ ನಾಷ್ಟ ಮಾಡ್ತಿರ್ತಾನೆ ರೀ. ಈಗ ಚಪಾತಿ ಎಲ್ಲನೂ ಒಂದು ಸೈಜಿಗೆ ಎಲ್ಲನೂ ಮಾಡಿಟ್ಕೊಂಡೀನಿ. ಈಗ ಬೇಗ ಉದ್ದಿ ಚಪಾತಿ ಬೇಯಿಸಿ ತೆಗೆದ್ರಿ. ಇಲ್ಲಿ ಚಪಾತಿ ರೆಡಿ. ಎಷ್ಟು ಚಂದ ಹಸಿರು ಚಪಾತಿ. ನೀವು ಇಲ್ಲಿ ಬರ್ರಿ. ರೆಡಿ ಅದಿ? ನೈಸ್. ಬಾಚ್ಕಾಯಿ ಎಣ್ಣೆನ ಜಾಸ್ತಿ ಹಾಕಲ್ರಿ ನಾನು ಚಪಾತಿಗೆ, ಇಷ್ಟೆಲ್ಲ ಲೈಟ್ ಹಾಕೊಂಡಿರ್ತೀನಿ. ಕ್ವಾಲಿಟಿ ಮಾತ್ರ ಭಾರಿ ಮಸ್ತ್ ಐತ್ರಿ. ಸಾಫ್ಟ್ ಐತಿ ಮತ್ತು ಈ ರೀತಿ ಎಲ್ಲ ಚೆಂದ ಕೊಟ್ಟಾರ. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ 6363008381. ಜಾಸ್ತಿ ಕಲರ್ಸ್ ಜಾಸ್ತಿ ಐತಿ. ಸೈಜ್ ಅಂತೂ ಎಮ್ಮಿಂದ XXL ಸಿಗುತ್ತೆ ನಿಮ್ಗೆ. ನಾನು ತೊಗೊಂಡಿರೋದು ಎಮ್ ಸೈಜ್. ಇದು ಕರೆಕ್ಟ್ ಐತಿ. ಒಂಚೂರು ಲೂಸ್ ಆಗೈತ್ರಿ. ಎಮ್ ಸೈಜ್ ಅಂದ್ರೆ ಒಂಚೂರು ಲೂಸ್ ಐತಿ. ಒಂಚೂರು ಕಟಿಂಗ್ ಮಾಡಿಸ್ಕೋಬೇಕು. ಬಟ್ ನಾನು ಕುಳ್ಳಿದ್ದೀನಲ್ರಿ, ಪ್ಯಾಂಟ್ ಎಮ್ ಅಲ್ಲಿ ಎಸ್ ಹಾಕಿದ್ರೂ ಕರೆಕ್ಟಾಗಿ ಬರುತ್ತೆ ನನಗೆ. ಇದು ಎಮ್ ಇರೋದ್ರಿಂದ ಸ್ವಲ್ಪ ನೋಡೋದು ಪಾದ ಮುಚ್ಚೈತಿ ಪ್ಯಾಂಟ್. ಇದು ಎಮ್ ಸೈಜ್ ರೀ. ಮತ್ತೆ ಇದು ಹಾಗೆ ನಾನು ಆಲ್ಮೋಸ್ಟ್ ಡ್ರೆಸ್ನ ರೆಡಿಮೇಡ್ ಡ್ರೆಸ್ನ ಎಸ್ ತಗೊಳ್ಳೋದು ಸೈಜ್ನ. ನಾನು ಗೌನ್ ತೊಗೊಳ್ಳಿ, ಕುರ್ತಾ ತೊಗೊಳ್ಳಿ, ಏನು ತೊಗೊಂಡ್ರು ಎಸ್ ತೊಗೊಳ್ತೀನಿ. ಆದರೆ ಈ ಸರಿ ಇವ್ರು ಬೈದ್ರು, ಸ್ವಲ್ಪ ಇರ್ಲಿ ತಗೋ, ಫ್ರೀ ಆಗಿ ನಿನಗೆ ಕಂಫರ್ಟ್ ಇರುತ್ತೆ, ಸ್ವಲ್ಪ ಲೂಸ್ ಇದ್ರೆ ಏನಾದ್ರು ತಗೋ ಅಂತ ಹೇಳಿದ್ರು. ಹಾಗಾಗಿ ಎಮ್ ಹಾಕೊಂಡಿದ್ವಿ. ಒಂಚೂರು ತೋಳು ಬಟನ್ ಏನು ಶೋ ಕೊಟ್ಟರು. ಕಲರ್ಸ್ ಅಂತ ಗನ ಚಂದ ಐತ್ರಿ. ನಾನು ಪೋಸ್ಟ್ನ ಶೇರ್ ಮಾಡಿ ನಾನು 2 ಪೀಸ್ ಸೆಟ್ನ ಎಲ್ಲ ನನಗೆ ಈ ಕಲರ್ ಡ್ರೆಸ್ ಒಂದು ಇರಲಿಲ್ಲ, ಅದಕ್ಕಿಂತ ತಗೊಂಡೆ. ಪರ್ಪಲ್ ಕಲರ್ ಚೆನ್ನಾಗಿಲ್ರಿ? ಚೆನ್ನಾಗಿತ್ತು. ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಕ್ಚುಲಿ ಇದಕ್ಕೆ ಸೂಟ್ ಆಗಲ್ರಿ. ಇವ್ರು ಕೊಟ್ರ ನಾ ಹಾಕೊಂಡಿದ್ದಿಲ್ಲ. ತೆಗಿಲ ಮತ್ತೆ ನೀವು ಹಾಕಿದ್ರಿ, ನೀವು ಇಟ್ಟಿದ್ದೆಲ್ಲ ಮಿಕ್ಸ್ ಮಾಡ್ಕೊಂಡು ಅಂತ ಮಾಡಿದ್ದೆ. ಈ ರೀತಿ ನೋಡ್ರಿ. ಇದು ಸಾದಾ ಪ್ಯಾಂಟ್ ಬರ್ತದೆ, ನಾರ್ಮಲ್ ಪ್ಯಾಂಟ್. ಆ್ಯಕ್ಚುಲಿ ಕಾನ್ಸೆಪ್ಟ್ ನಂಗೆ ಲೆಂತ್ ಇಷ್ಟು ಬೇಕಾಗಿತ್ತು ಅಲ್ರಿ? ಅಲ್ಲ ಇಷ್ಟ ಇದು ಕರೆಕ್ಟ್ ಆಗಿರ್ತದೆ. ಚೂರು ಉದ್ದಾಗಿತ್ತು ಮತ್ತು ಕುಳ್ಳಿದ್ದೀನಿ. ಆ ಸೈಜ್ ಎಮ್ ಸೈಜ್ ಎಷ್ಟು ಇರುತ್ತೋ ಅಷ್ಟಾಗಿತ್ತು. ಹೋಗಣ್ರಿ. ಈಗ ಏನಪ್ಪ ಅಂದ್ರೆ ನಾವು ಹೊರಗಡೆ ಹೊಂಟೀವಿ. ನಂಗೆ ಇದಿಲ್ಲ ಇರೋಕ್ಕಾಗಲ್ಲ, ಬೇಕು. ಹೊರಗಡೆ ಹೊಂಟೀವಿ ರೀ ಯಜಮಾನ್ರೆ. ನಾವು ಮಕ್ಕಳು ಇನ್ನೂ ಇಲ್ರಿ, ಇನ್ನೂ ಒಂದು ತಾಸು ಐತೆ ಅವ್ರು ಸ್ಕೂಲಿಂದ ಬರೋಕೆ. ನಿಮಗೆಲ್ಲ ಗೊತ್ತೈತಿ, ಬೇರೆ ಬೇರೆ ಕೆಲಸದ ಮೇಲೆ ಬರೀ ಮಧ್ಯಾಹ್ನದ ಹೊರಗೆ ಹೋಗೋದೈತಿ. ಮುಂದೆ ಗೊತ್ತಾಗತ್ತಾ? ಹೋಗಣ್ರಿ ಅಂತ ಹೇಳ್ತಾರೆ ಮುಂದೆ. ನೋಡ್ರಿ ಮೇಡಮ್ ಅವರು ಹೋಳಿಗೆ ಊಟ ಕರ್ಕೊಂಬಂದಾರ. ಅದೇ ಮತ್ತು ಬಾಯನ್ನು ಸಿಹಿ ಮಾಡಿಕೊಳ್ಳಿ ಅಂಥೇಳಿ ವಾಪಸ್ ನಮ್ಮ ಚಾನಲ್ ನಮಗೆ ಸಿಕ್ಕಿದ್ದಕ್ಕೆ ಖುಷಿಗೋಸ್ಕರ ಸ್ವೀಟ್ ಊಟ ಮಾಡಾಕತ್ತೀವಿ. ಎಲ್ಲ ನಿಮ್ಮ ಆಶೀರ್ವಾದ.
ನಾವು ನಮ್ಮ ಹೊಟ್ಟೆ ಹಸಿವು ಭಾಳ ಆಗೈತೆ ರೀ, ನಂಗೆ ಹೋಳಿಗೆ ಆಗಿ ಬರೋಂಗಿಲ್ಲ ಅಷ್ಟಕ್ಕಷ್ಟ ಸ್ವೀಟ್ ಅಂದರೆ, ಹಂಗಾಗಿ ನಾನು ರೊಟ್ಟಿ ಊಟ ತೊಗೊಂಡಿನಿ ರೀ. ನಮ್ಮ ಮೇಡಮ್ ಸ್ವೀಟ್ ಚೆನ್ನಾಗಿದ್ದಾರೆ, ಅದ್ರಾಗ ನಾವು ಸ್ವಲ್ಪ ಕೈ ಹಾಕ್ತೀವಿ. ಸ್ನೇಹಿತರೆ ಈಗ ನೋಡ್ರಿ ನಾವು ಊಟ ಮಾಡಿ ಬಂದ್ವಿ. ಹಾಗೆ ಟೈಮ್ ಆಗೇ ಬಿಟ್ಟಿತ್ತು ಸ್ಕೂಲ್ ಟೈಮು. ಇವ್ರನ್ನ ಕರ್ಕೊಂಡು ಇತ್ತಾಗ ಬಂದ್ವಿ. ಇವರಿಬ್ಬರಿಗೂ ಬಿಸಿ ಬಿಸಿ ಹೋಳಿಗೆ ತಿಂದಿರಿ ಪಾರ್ಸಲ್. ಅದ ತುಪ್ಪ ಡಬ್ಬಿ ತಂಬ ಬೇಗ ತುಪ್ಪ ಹಾಕ್ಕೊಡ್ತೀನಿ ತಿನ್ಬೇಡಿ. ಮೇಲೆ ನೋಡು ಸಿಗ್ಲಿಲ್ಲ, ಸುಡ್ತಾವ ಬಡ ಬಡ ತಿನ್ರಿ. ಬಾ ನಾ ತರ್ತೀನಿ, ಬಾಗ ನಾ ತರ್ತೀನಿ. ಎಷ್ಟು ಚಲೋದ ಗೊತ್ತಿರ ಹೋಳಿ ಬೇಕು ಪಟ್ಟಲ್ಲ ಎಲ್ಲ ತಿನ್ನಮ್ಮ. ತಿನ್ನ ಹೋಟೆಲ್ ಹೋಳಿಗೆ ಮನೆ ತುಪ್ಪ ಬರಕಂತ ತಿನ್ನಿ ಮಾಡಿ ಕಸ ಎಲ್ಲ ಗುಡ್ಸೋದು ಬಟ್ಟಿಕ್ಕೋದು ಬಟ್ಟೆಗೆಲ್ಲ ಮುಗಿತು. ನಾಳೆ ಅಮಾವಾಸ್ಯೆ, ಹಾಗಾಗಿ ಇವತ್ತು ಅಮಾವಾಸ್ಯೆ ಆಗತ್ತೀನಿ. ನಾಳೆ ಸ್ಕೂಲ್ ಕೆಲಸ ಟೈಮ್ನಾಗ ಬೆಳಿಗ್ಗೆ ಆಗೋದಿಲ್ಲ, ಎಲ್ಲ ಗಡಿಬಿಡಿ ಒಳಗೆ ಮತ್ತೆ ಇರೋ ಕೆಲಸ ಇಷ್ಟ. ಹಾಗಾಗಿ ನಾವು ಅಮಾವಾಸ್ಯೆ ಇರಲಿ ಹುಡುಗ ಇರಲಿ ವಾರ ಇರಲಿ ಹಿಂದಿನ ದಿವಸ ನೆನವಶ ಅಂತಾರೆ. ವರ್ಷ ಕಡಿಮೆ ಆದ್ಮೇಲೆ ಬೆಳಿಗ್ಗೆ ಕೆಲಸ ಕಡಿಬೇಕು. ನಾವು ಕರೆಕ್ಟ್ 6:15 ಆಯಿತು. ಎಷ್ಟಾಯ್ತು? 6:30 ಆಯ್ತು. ಸ್ನೇಹಿತರೆ ನೋಡ್ರಿ, ಅಡುಗೆ ಮಾಡೋಕ್ಕೆ ಅಡುಗೆಗೆ ಮುಂದೆ ಬಾಯಿ ನಾನೇನು ಮಾಡಿದೆ, ಬೇಳೆ ಸ್ವಲ್ಪ ಇತ್ತು ಹೇಗೂ ಒಂದೇ ಹೊತ್ತಿನ ಅಡುಗೆ ಎಲ್ಲ ರಾತ್ರಿದು ಅಂತೇಳಿ ಅನ್ನ ಇಟ್ಟು ಅದ್ರ ಜೊತೆಗೆ ಬೇಳೆನೇ ಇಟ್ಟು ಕುದಿಸೀನಿ. ಅದೇನಾಗ್ಬಿಡೈತೆ ಅಂದ್ರೆ ಅನ್ನದ್ದು ಸ್ವಲ್ಪ ಬೇಳೆಗೆ ಕುದಿಯೋಕೆ ಇಟ್ಟಿದ್ದು ನೀರೊಳಗೆ ಇಟ್ಟಿದ್ದೆ, ಸಣ್ಣ ದಬ್ರ ಇಟ್ಟಿದ್ದೆ. ಇದು ಬೆಳಗ್ಗೆ ಹಾಕಿದ ನೀರಿಷ್ಟು ಇದ್ರಾಗ ಹೋಗ್ಬಿಟ್ಟೈತೆ ಅನ್ನಕ್ಕೆ ಹೋಗಿ ಅನ್ನ ಇಷ್ಟು ಕುದ್ದು ಇದ್ರ ಮುಚ್ಚಳದ ಮೇಲೆ ಬಂದು ಅನ್ನ ನಿಂತ್ಬಿಟ್ಟೈತಿ. ಇಲ್ಲಿ ಬೇಳೆ ಸರಿ ಕುದ್ದಿದ್ದಿಲ್ಲ, ಮತ್ತು ಈಗ ಸ್ಮ್ಯಾಶ್ ಮಾಡೀನಿ, ಪರವಾಗಿಲ್ಲ ಕುದ್ದೈತ್ರಿ. ಆದರೆ ಅನ್ನ ಇದ್ರೊಳಗೆ ಬಂದು ಮಿಕ್ಸ್ ಐತಿ ಇದ್ರ ಮುಚ್ಚಳದ ಮೇಲೆ. ಈಗ ಅದನ್ನ ತೆಗೆದು ಹಾಕ್ಕೊಂಡಿನಿ. ಈಗ ಸಾರಿಗೆ ಹೋಗ್ಲಿಕ್ಕೆ ಪಟ ಈಗ ನೋಡ್ರಿ ಹಿಂಗಾಗೈತಿ. ಅಷ್ಟು ಅನ್ನ ಇದ್ರ ಮೇಲೆ ಹಿಂಗೆ ಬಂದಿತ್ತು ಅದ್ರ ಮುಚ್ಚಳದ ಮೇಲೆ. ಗಂಜಿ ಅಂತ ಇದೆ, ಭಾರಿ ರುಚಿ ಇರುತ್ತೆ, ನಂಗೆ ಭಾಳ ಇಷ್ಟ ಇದೆ ಗಂಜಿ ಅನ್ನ. ಈಗ ಟೊಮೆಟೊ ನೆಚ್ಕೊಂಡು ಒಂದು ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಕೊಟ್ಬಿಡ್ತೀನಿ ಅಂತಲೂ ಮಾಡ್ಕೊಂಡು ಈಗ ಇದೈತೆ. ಅವರಿಗೆ FA1 ಟೈಮ್ ಟೇಬಲ್ ಕೊಟ್ರ ಜೋರಿಗೆ ಸ್ಟಡಿ ಇಬ್ಬರದು. FA1 ಅಲ್ಲ ತೊಳ್ಕೊಂಬಂದಿನ್ರಿ, ಇನ್ನ ತೊಳೆದಿಲ್ಲ ಅಂದ್ಬಿಡ್ರಿ. ಈಗ ಹೊರಗೆ 12 ಜನ ಬಂದು ನಾನು ಎಲ್ಲ ವರ್ಷದಾಗೈತಿ, ಎಲ್ಲ ಕೆಲಸ ಎಲ್ಲ ಮುಗಿದೈತಿ. ಈಗ ಊಟ ಮಾಡಿದ್ದು ಬಾಂಡೆನ ತೊಳೆದಿರ್ತೀನಿ ಅಂದ್ರೆ ಬೆಳಿಗ್ಗೆ ನಾಳೆ ಮಂಗಳವಾರ ನೀರೊಂದು ಬರ್ತಾವಲ್ರಿ, ಭಾಳ ಕೆಲಸ ಇರುತ್ತೆ ನಾನು ನಾಳೆ. ಹಾಗಾಗಿ ಎಲ್ಲ ಮಾಡ್ಕೊಂಬಿಡೋದು. ಅದು ಅಮಾವಾಸ್ಯೆ ಅದು ಮಂಗಳವಾರ ಬಂತಂದ್ರೆ ನಮ್ಗೆ ಡಬಲ್ ಕೆಲಸ ಆಗುತ್ತೆ ಬೆಳಿಗ್ಗೆ. ಅದ್ರಾಗ ಇವ್ರು ಸ್ಕೂಲ್ ಕಳ್ಸೋದು ಜಗ್ಗು ಹೆವಿ ಕೆಲಸ ಆಕವು. ಬೆಳಿಗ್ಗೆ ಕೈ ಬಿಡುವ ಇರಲ್ರಿ, ಒಂದು ಗ್ಲಾಸ್ ನೀರು ಕುಡಿಯೋಕ್ಕಾಗಲ್ಲ ನಾಳೆ. ಅದಕ್ಕೆ ಹಿಂದಿನ ದಿವಸ ಎಲ್ಲ ನೋಡಿ ಆದಷ್ಟು ಕೆಲಸ ಕಡಿಮೆ ಮಾಡ್ಕೊಂಡಿರ್ತೀನಿ. ಇಂಥವು ಮನೆ ಒತ್ತವು ತೊಳೆಯೋದು ಬಾಂಡೆ ಗಿಂಡೆ ಟಿಕ್ಕಿಟ್ಟು ಮುಡ್ಕೊಂಡ್ಬಿಡೋದು. ಉಂಡು ಇಷ್ಟು ತಿಕ್ ಚಲೋ ಮಾಡೀನಿ. ಊಟದಷ್ಟು ಒಂದಿಷ್ಟು ಬರ್ತಾವೆ ಅಷ್ಟೇ ಬಿಡು. ಒಂದೇ ಸಾರು ಕ್ವಾಂಟಿಟಿ ಕಡಿಮೆ, ಹಾಗಾಗಿ ಒಂದೇ ಟೊಮೆಟೊ ಹಚ್ಕೊಂಡು ಓಕೆ ಮಾಡಿ ರೆಡಿ ಟು ಸ್ಟಾರ್ಟ್ ನೌ. ಸ್ನೇಹಿತರೆ ಈಗ ನೋಡ್ರಿ ಊಟ ಆಯ್ತು, ಭರ್ಜರಿ ಊಟ ಆಯ್ತು. ನಾವು ಊಟದ ವಿಡಿಯೋ ತೊಗೊಂಡಿಲ್ಲ. ಬೇಳೆ ಸಾರು, ಬಿಸಿ ಬಿಸಿ ಅನ್ನ ಮಾಡಿ ಅಷ್ಟು ಬಾಂಡೆ ತಿಕ್ಕಿ ತೋರಿಸ್ತೀನಿ ನಿಮ್ಗೆ. ಅಡಿಗೆ ಮುಂದೆ ಪೂರ್ತಿ ಸ್ವಚ್ಛ ಮಾಡಿ
ಲೈಟ್ ಹಾಕಿ ಮಕ್ಕಳಕ್ಕೆ ಹೋಗಕ್ರಿ ನಾನು ಈಗ. ಇವರು ಇವತ್ತು ಚಳಿಕಾಯಿ ತಗೊಂಡಿದ್ದಾರೆ. ನಾನು ಬೆಳಗ್ಗೆ ಅಲೆ ಅಮಾವಾಸ್ಯೆ ಶುರು ಐತೆ ಮೋಸ್ಟ್ಲಿ. ಎಂತ ಮಸ್ತ್ ಚಳಿಕಾಯಿ ತಗೊಂಡಾರ. ನೀವ್ ಮಾಡಿದಾಗ ಮಗ ನಗಾಗತ್ತಾನ ಮಕ್ಕಳಂದ್ ಬಿಟ್ಟು ಮಕ್ಕಂದ ಬೆಳಿಗ್ಗೆ ಬೇಗ ಮಕ್ಕ ಅಮಾವಾಸ್ಯೆ ಚಲೋ ಆಯ್ತ್ರಿ. ಇಷ್ಟು ಚಲೋ ಚಳಿಕಾಯಿ ತಗೊಂಡಾರ. ಈಗ ಅದನ್ನ ಹಂಗ ಬಿಡಕ್ ಮನ್ಸ್ ಬರಲ್ಲ, ಕೆಟ್ಟ ಹೋಗ್ತಾವ. ಈಗ ಸ್ವಲ್ಪ ತೋರ್ಸಿಟ್ರ ನಾಳೆ ಚಪಾತಿ ಎಲ್ಲ ಮಾಡಿ ಚೆನ್ನಾಗಿ ಬರ್ತಾರೆ. ನಂಗೆ ಚಳಿಕಾಯಿ ಕೆಡ್ಸಕೊಂಡು ಮನ್ಸು ಬರಲ್ಲ, ಬೇರೆ ಎಲ್ಲ ಚಪಾತಿ ಮಾಡ್ತಾರೆ, ರೊಟ್ಟಿ ಇಷ್ಟ ಮಾಡಲ್ಲ. ತರಕಾರಿ ಕೆಡಿಸ್ಬೇಕು ಮಾತಾಡ. ತರಕಾರಿ ಕೆಡಿಸಿದಷ್ಟು ಅಮೌಂಟ್ ನಾನು ಸೇವ್ ಮಾಡಿಟ್ಟಿದ್ದೆ ಅಂದ್ರೆ ಮತ್ತೆ ಇಷ್ಟೊತ್ತಿಗೆ ಇನ್ನೊಂದು ನೆಕ್ಲೆಸ್ ತೊಗೋದಾಗೈತಿ. ತರಕಾರಿ ಕೆಡಿಸೋ ಇಶ್ಯೂ ಒಳಗಿದೆ ನಮ್ಮ ಮನೆ ಒಳಗೆ. ಹೌದು, 23,000 ಐತಿ ಬಂಗಾರ ತೊಗೊಂತಿದ್ವಿ ನೆಕ್ಲೆಸ್. ಅವಾಗಿಂದ 10 ವರ್ಷದಿಂದ ಮಾಡಿದ್ದು. 10 ವರ್ಷ 5 ಚೆನ್ನಾಗಿ 5 ವರ್ಷ ಆತ್ರ ನೆಟ್ಟಗೆ ಅಡಿಗೆ ಮಾಡಕತ್ತಿ ಮನೆ ನಲ್ಲಿಂದ ನಾನು ಮಾಡ್ಕೊಂತಾನೆ ಬಂದಿದ್ದೀನಿ. ಈಗ ಹೆಂಗೆ ಗೊತ್ತ್ರಿ, ತಾವೇನು ತರಕಾರಿ ತೊಗೊಳಕ್ಕೆ ಹೋದಾಗ ಮಾತ್ರ ಒಂದು ಇಷ್ಟಪಟ್ಟು ತೊಗೊಂಬರ್ತಾರೆ. ಅದನ್ನ ಒಂದು ಚೂರು ಕೆಲಸ ಅಲ್ರಿ, ನಾವು ತಂದಿದ್ದು ಲೆಕ್ಕಕ್ಕೆ ಹಂಗೆ ನಮ್ಗೆ ಮುಂದೆ ಇದು ಆ ಬಿಗ್ ಬಾಸ್ ಮನ್ಯಾಗ ತರಕಾರಿ ಕೆಲಸ ವಹಿಸ್ತಿರ್ತಾರಲ್ಲ ಒಬ್ಬೊಬ್ರಿಗೂ ನನ್ನ ಕೆಲಸ. ಹಂಗ ನಾವು ನಮ್ಮ ತರಕಾರಿ ಕೆಲಸ ನಾವು ವಹಿಸ್ಕೊಂಡ ನಾವು ತಂದಿದ್ದು ಪೂರ್ತಿ ಕಂಪ್ಲೀಟ್ ಆಗಿ ಮಾಡಿರ್ತೀವಿ. ನಮ್ಮ ಕೆಲಸ ಇರುತ್ತೆ. ಬಿಗ್ ಬಾಸ್ ಅನ್ನೋದ್ಲೆ ನೆನಪಾತು. ಏನಾತ್ರಿ ಬಿಗ್ ಬಾಸ್ ಹಾಸಿನಿಂದ ಅಂತಂದಿದ್ರು. ಏನ್ ಗೊತ್ತ್ರಿ, ಇವರು ಈ ಸಲ ಬಿಗ್ ಬಾಸ್ನ ಜನಸಾಮಾನ್ಯರಿಗೆ ಕರೆದಾರಲ್ರಿ, ಅದು ವಿಷಯ ಗೊತ್ತು ನನಗೆ. ಅದು ನಾನು ಅಂತ ಒಂದು ತಲೆ ಕೆಡ್ಸೋಣ ಜಾಸ್ತಿ, ಅದು ನಂಗೆ ಗೊತ್ತಾಗಿಲ್ಲ. ಅದನ್ನೇ ತಲೆ ಕೆಡ್ಸೋಣ. ಯಾಕಂದ್ರೆ ಅದು ಹೆಣ್ಮಕ್ಳದು, ಅದೊಂಥರ ಏನೋ ಚಂದ, ಅದು ಹೋಗಿ ಬರೋದು ಶೋ. ಅದು ಇಲ್ಲಿ ಏನು ಏನೋ ಏನೋ ಟಾಂಗ ಉಡ್ಕೊಂಡು ಜಟ ಉಡ್ಕೊಂಡು ಕುಂದ್ರೋದು. ಹೌದು, ಅದು ಆಡಿಯನ್ಸ್ ಬೇರೆ ಜನಸಾಮಾನ್ಯರಿಗೆ ಕರೆದಾರ ನಂಗೆ ಗೊತ್ತಿಲ್ರಿ. ಅದು ಅನೌನ್ಸ್ ಆಗಿ 3-4 ದಿನಕ್ಕೆ ಏನ್ರಿ ಅದು. ಇವರು ನನಗೆ ಹೇಳಿದ್ರೆ, ಬಿಗ್ ಬಾಸ್ಗೆ ಅರ್ಜಿ ಅಪ್ಲಿಕೇಶನ್ ಹಾಕ್ಲೆ ಅಂತ ಬಂದ್ರು. ಬಿಗ್ ಬಾಸ್ಗೆ ನಾವು ಹಾಕ್ಲಿ ಅಂತೇಳಿ ಅಂದೆ. ಎಲ್ರೂ ಕರ್ತಾರೆ ನೋಡು, ಸಾದಾ ಜನರಿಗೆ ಕರ್ತಾರೆ, ಸೆಲೆಬ್ರಿಟಿ ಕರೆದಿದ್ದಾರೆ ಅಂತ ಅಂದ್ರು. ಅದು ಹಾಕಂತೇಳಿ ಅದನ್ನ ಅಪ್ಲಿಕೇಶನ್ ಫಾರ್ಮ್ ಓಪನ್ ಮಾಡಿ ಫಿಲ್ ಮಾಡೋದು. ಅದು ಯೂಟ್ಯೂಬ್ ಒಳಗೆ ರೀಲ್ಸ್ ನೋಡ್ಕೊಂಡು ಫಿಲ್ ಮಾಡಿದ್ದೇನೆ ನಾ. 3 ಸಲ ಟ್ರೈ ಮಾಡಿದೆ. ಒಂದು ಜಾಸ್ತಿ MB ಐತಿ ಅಂತ ಬಂತು, ಇನ್ನೊಂದು ಅದು ಅಪ್ಲೋಡ್ ಆಗಲಿಲ್ಲ. ಅದು ಮತ್ತೆ ಇನ್ನೊಂದು ಸಬ್ಮಿಟ್ ಹೋಗೋದು ಕ್ಯಾನ್ಸಲ್ ಆಗೋದು, ಅದನ್ನೆಲ್ಲ ಡೇ ಆಗೋದು ಹೋಗೋದು ಕ್ಯಾನ್ಸಲ್ ಆಗತ್ತೆ. ನಾನು ಕುಲ್ಲ ಹೇಳ್ಬಿಟ್ಟೆ, ನಾನು ತಾವಾಗ ಮಾಡ್ತೀನಿ ರೀ ಕೆಲಸ, ಅದು ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂದೆ. ಎಲ್ಲಿಗೆ ಮಕ್ಕಳು ಕಟ್ಕೊಂಡು ಸೆಲೆಕ್ಟ್ ಅಕ್ಕಿ ಹೋಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಆ ಶೋ ಅಂದರೆ ಇಂಟ್ರೆಸ್ಟ್ ಇಲ್ಲ ನಂಗೆ. ಫಸ್ಟ್ ಆಫ್ ಆಲ್ ನಾನು ನೋಡೋದೇ ಇಲ್ಲ ಆ ಶೋ, ಒಂದು ಸರಿನೇ ನೋಡಿಲ್ಲ. ಲಾಸ್ಟ್ ವಿನ್ನರ್ನೊಬ್ರು ನೋಡ್ತೀನಿ ಅಷ್ಟೇ ರೀ. ಒಟ್ಟು ಹಚ್ಚಲಿಗೆ ಚಾನ್ಸೇ ಇಲ್ಲ. ಹುಚ್ಚರ ಸಂತಿ ಹುಚ್ಚರ ಸಂತಿ ನಮ್ಮಂತರ ಏನು ತೊಗೊಂತಾರ, ಹುಚ್ಚರಾಗಿ ಮಾಡ್ಬೇಕು ನಾವು. ಆತ ಹುಚ್ಚರಲ್ಲ, ಐತೆ ಶನಲ್ಲ, ಹಂಗೆ ಅದೀವಿ. ಅದ್ರೊಳಗೆ ಪೂರ್ತಿ ಹುಚ್ಚರ ಇರ್ಬೇಕು, ಇಲ್ಲ ಬಿಲ್ಡಪ್ ಮ್ಯಾನೇಜ್ ಇರ್ಬೇಕು, ಟ್ಯಾಲೆಂಟ್ ಇರ್ಬೇಕು. ಟ್ಯಾಲೆಂಟ್ ಇದ್ರೆ ತೊಗೊಳತ್ತಿಲ್ಲಿಗೆ ಯಾವುದು. ಇನ್ ಕೇಸ್ ಒಂದು ವೇಳೆ ಏನಾದರೂ ನಾನು ಬಿಗ್ ಬಾಸ್ ಒಂದು ವೇಳೆ ಆಸೆ ಹೋದು ಸೆಲೆಕ್ಟ್ ಆಗಿಪ್ಪ ಹೊಂಟಿವಪ್ಪ ಅಂದ್ರೆ ಹೆಂಗಿರ್ಬೋದು, ಹೆಂಗಿರ್ತೈತಿ? ಎಷ್ಟು ದಿನ ಬರ್ತೀನಿ? ನಿಮ್ಮ ಮಕ್ಕಳು ನಾನು ನೋಡ್ಕೊತಾರಪ್ಪ. ಎಷ್ಟು ದಿನಕ್ಕೆ ಬರ್ತೀನಿ? ಮಕ್ಕಳು ಸುಮ್ಮನೆ ಇದ್ರೆ ನಾನು ಇಲ್ಲ. ನೀವು 1 ವಾರದಾಗ ಓಡ್ಬಿಡ್ತೀವಿ. 1 ವಾರ ಭಾಳ ಆಯ್ತು ಗಂಡ. ಮನೆಯಲ್ಲ ಬರ್ತೀನಿ ನಾನು. ಯಾಕಂದ್ರೆ ನಾವು ಮಂದಿ ಜೊತೆ ಮಾತಾಡಕ 1 ವಾರ ಟೈಮ್ ತೊಗೊಳ್ತೀವಿ. ನಾವು ಗೊತ್ತು ಪರಿಚಯ ಮಾಡುವಾಗ 1 ವಾರ ಆಗುತ್ತೆ. ಇನ್ನು ಮತ್ತೆ ಮಾತಾಡೋದಂತ ಕ್ಲೋಸ್ ಆಗ್ಬೇಕಂದ್ರೆ ಮತ್ತೆ 3 ತಿಂಗಳು ಕಳೆದ್ಬಿಡ್ತೈತಿ ಅವ್ರ ಜೊತೆ ಪರಿಚಯ ಮಾಡ್ಕೊಳ್ಳೋದು. ಬಿಗ್ ಬಾಸ್ ಟೈಮ್ ಮುಗಿತೈತೇನ ನಾವು ಮಾತಾಡೋದು. ಹಿಂಗೈತೆ ನೋಡಿ. ಇಷ್ಟ ಐತ್ರಿ ನನಗಂತೂ ಈ ಸರಿ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಇನ್ಸ್ಟಾಗ್ರಾಮ್ನಾಗ ಅಲ್ಲೆಲ್ಲ ನೋಡ್ತೀನಲ್ಲ, ಪ್ರತಿಯೊಬ್ಬರೂ ಏನದು ಪ್ರಯತ್ನ ಪಡೋ ತಪ್ಪಲ್ಲ ಅಂತೇಳಿ ಎಲ್ಲರೂ ಅದು ಹಾಕಾತಾರೆ, ವಿಡಿಯೋ ಮಾಡಿ ಹಾಕಾಗಿರ್ತಾರೆಲ್ಲ ನೋಡ್ತೀನಿ. ನಾನು ಸುವರ್ಣ ಫಸ್ಟ್ ಅದಕ್ಕೆ ಹೋಗಿದ್ದೆ, ಅದನ್ನ ನೆನ್ಪಿಡತ್ತೆ ನಂಗೆ. ಅವನ್ನೆಲ್ಲ ನೋಡಿದ್ರೆ ನಾನು ಅದಕ್ಕೆ ಹಿಂಗೆ ವಿಡಿಯೋ ಮಾಡಿದ್ರೆ ಮನೆಗೆ ಅಡುಗೆ ಮನೆಯಿಂದ ವಿಡಿಯೋ ಮಾಡಿದ್ನಿ ಅಂತ. ಅದು ನಮ್ದು ಅಲ್ಲಿಂದ ಸೆಲೆಕ್ಟ್ ಆಗಿದ್ದಲ್ಲ, ನಮಗೆ ಇಲ್ಲಿ ನಮ್ಮ ಬಾಗಲಕೋಟೆಗೆ ಬಂದಿರಲ್ರಿ ಇದನ್ನ ಅದಕ್ಕೆ ಆಡಿಷನ್ಗೆ ಬಂದಿದ್ರಲ್ಲ, ಅಲ್ಲಿ ಸೆಲೆಕ್ಟ್ ಆಗಿದ್ದು ನಂದು. ಅದನ್ನೆಲ್ಲ ನೋಡ್ತೇನಲ್ಲ, ಬಿಗ್ ಬಾಸ್ ಈ ಸಲ ಹೆಂಗೆ ಇರುತ್ತಾ ಅಂತೇಳಿ ಸಾಲ ಜನರನ್ನ ಕರೆದಾರ. ಹಂಗೆ ಬಂತು ನೋಡ್ರಿ, ಹಿಂಗೆ ಮಾತಾಡ್ಕೊಂತ ಅದೇ ವಿಷಯನ
ನಂಗೆ ಈಗ ನಂಗೆ ಬರುತ್ತೆ ನಮ್ಮ ಯಜಮಾನ್ರು ನೀವು ಹೋಗಂತ ನಿಜ ಸೀರಿಯಸ್ಲಿ ಹೇಳ್ತೀನಿ. ನೀವು ಹೋಗಿ ನೀವು ಅರ್ಜಿ ಹಾಕೋ ಫುಲ್ ರಾಂಗಾಗಿ ಹಾಕ್ಲಿ ಅಂತ ಬಂದಾರೆ ಅವತ್ತು. ನಾನು ಜಗ್ಗು ಬಿದ್ದು ಬಿದ್ದು ನಕ್ಕಿ ನಿಂಗೆ ತಲೆಗಿಲಿ ಕೆಟ್ಟೈತೆ ನಿಮ್ಗೆ ಬಿಗ್ ಬಾಸ್ಗೆ ಹಾಕಂತ ನಿಂತಿಯಲ್ಲ ಅಂತೆ. ಅದು ಹೋಗೋರಿ ಅಂತಾರೋ ನಾವೇನು. ಓಕೆ ಸ್ನೇಹಿತರೆ, ಟೈಮ್ 11:15 ಆತ್ರಿ. ನಾನು ಇನ್ನೂ ನೀನು ಚಲೋ ಮಾಡ್ಕೊಂಡಿನಿ. ಅರ್ಧ ಕೆ ಜಿನ ಸ್ವಲ್ಪ ತಗೊಳ್ಳಿ ನಂಗೆ ಬಿಟ್ಟು ಮಕ್ಕೋತೀನಿ. ಏನೋ ಮುಖಂಡಿದ್ದಂಗ ಮನೆ ಮುಖಂಡ ತಾನು ಆಗಲ್ಲ. ಓಕೆ ಸ್ನೇಹಿತರೆ, ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸಿಗ್ತೇನೆ ನಾಳೆ ಲಾಗ್ನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.